ಜೈ ಕಿಸಾನ್. ಕೈ ಕೆಸರಾದರೆ ಬಾಯಿ ಮೊಸರು, ನಿಜ ಅಲ್ವಾ? ಇಲ್ಲಿ ಎಷ್ಟೊಂದು ವರ್ಷಗಳ ಪ್ರತಿಫಲ ಅಂತಲೇ ಹೇಳ್ಬೋದು. ನೇರಳೆ ಹಣ್ಣು ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ರೆಡಿಯಾಗಿದೆ. ಹಾಗೆ ಹಲಸಿನ ಹಣ್ಣನ್ನು ಕೂಡ ನೋಡ್ತಾ ಇದ್ದೀರಾ, ಮಾವಿನ ಹಣ್ಣು ಕೂಡ ನೋಡ್ತಾ ಇದ್ದೀರಾ. ತೋತಾಪುರಿ ಮಾವಿನ ಹಣ್ಣು, ಹಾಗೆ ಬೆನಿಶನು, ಹಾಗೆ ದಶೇರಾ ಹಣ್ಣು, ಹಾಗೆ ಕೇಸರು ಇವೆಲ್ಲವೂ ಕೂಡ ರೆಡಿಯಾಗಿದೆ ನೋಡ್ಬೋದು. ಇಲ್ಲಿ ಒಂದು ಹಣ್ಣು ಗಿಡದಲ್ಲಿಯೇ ಹಣ್ಣಾಗಿತ್ತು, ಹಾಗಾಗಿ ಅದನ್ನು ಅಲ್ಲಿನೇ ತಿಂತಾ ಇದ್ದೀನಿ. ಇಲ್ಲಿ ನಮ್ಮ ಅಕ್ಕನ ಜೊತೆಗೆ ಫಾರ್ಮ್ ಹೌಸ್ಗೆ ಹೋಗಿದ್ದೀವಿ. ತುಂಬಾ ಖುಷಿಯಾಯಿತು ಅಲ್ಲಿ ನೋಡಿ. ಹಾಗೆ ಸ್ವಲ್ಪ ದಿನಗಳ ಶ್ರಮ ಇಲ್ಲಿ ಅದರ ಪ್ರತಿಫಲವನ್ನು ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಸಂಜೆ ಬರ್ತಡೇಗೆ ಹೋಗಬೇಕಿತ್ತು ಹೋಟೆಲಲ್ಲಿ. ನಮ್ಮ ಅಣ್ಣನ ಮಗನ ಬರ್ತಡೇ, ಹಾಗಾಗಿ ಹೋಟೆಲ್ಗೆ ಹೋಗೋಣ ಎಲ್ಲರೂ ಅಂತಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಚಿಂಟು ಕೇಕನ್ನು ತಿನ್ನಿಸೋದಕ್ಕೆ ರೆಡಿ ಇರಲಿಲ್ಲ. ಅದಾದ ನಂತರ ಅಲ್ಲಿ ನಮ್ಮ ಅಣ್ಣನ ಮಗಳು ತಮ್ಮನಿಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾಳೆ. ನೋಡ್ಬೋದು ಇಲ್ಲಿ ಏನು ಗಿಫ್ಟ್ ಇದೆ ಅಂತಂದ್ಬಿಟ್ಟು. ಅಂದರೆ ಅವಳ ದುಡ್ಡಲ್ಲಿಯೇ ಕೊಟ್ಟಿದ್ದಾಳೆ. ಯಾವುದೇ ಒಂದು ಜಾಬ್ ಮಾಡೋದಿಲ್ಲ, ಆದರೆ ಅವಳಿಗೆ ಪಾಕೆಟ್ ಮನಿ ಅಂತ ಇರುತ್ತೆ ಅಲ್ವಾ, ಅದರಲ್ಲಿ ಉಳಿಸ್ಕೊಂಡು ಇಲ್ಲಿ ಗಿಫ್ಟನ್ನು ತಗೊಂಡು ಬಂದಿದ್ದಾಳೆ. ತುಂಬಾ ಗ್ರೇಟ್ ಅಲ್ವಾ? ಎಷ್ಟೊಂದು ಅಂದರೆ ಅಣ್ಣ ತಂಗಿ ಆಗಿರಲಿ ಅಥವಾ ಅಕ್ಕ ತಮ್ಮ ಆಗಿರಲಿ ತುಂಬಾ ಜಗಳಗಳನ್ನು ಆಡ್ತಾರೆ ಮನೆಯಲ್ಲಿ. ನಾವೆಲ್ಲರೂ ಕೂಡ ಆಡಿದ್ದೀವಿ. ಇವರು ಕೂಡ ಒಬ್ರಿಗೊಬ್ರು ತುಂಬಾ ಜಗಳ ಆಡ್ತಾರೆ, ಆದರೆ ಪ್ರೀತಿ ಕೂಡ ಅಷ್ಟೇ ಇದೆ. ಇದೆಲ್ಲ ಆದ ನಂತರ ಎಲ್ಲರೂ ಕೂಡ ಒಬ್ಬೊಬ್ಬರೇ ಕೇಕನ್ನು ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ಮೊನ್ನೆ ಒಂದು ಪೋಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇವಾಗ ಮಕ್ಕಳನ್ನು ಆದಷ್ಟು ಫ್ಯಾಮ್ಲಿ ಫಂಕ್ಷನ್ಸ್ಗಳಲ್ಲಿ, ವೆಕೇಷನ್ಸ್ಗಳಲ್ಲಿ ಅವರನ್ನು ಒಯ್ಯೋದಕ್ಕೆ ಹೋಗಬೇಡಿ, ತುಂಬ ದಿವಸಗಳನ್ನು ವೇಸ್ಟ್ ಮಾಡಬೇಡಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಈ ಥರ ಕೆಲವೇ ಸಮಯಗಳು ಅವರು ಖುಷಿಯಾಗಿ ಇರ್ಬೋದು ಅಂತ ಅಂದಾಗ ಅವರನ್ನು ನಮ್ಮ ಜೊತೆಗೆ ಒಯ್ಯೋದೇ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಖುಷಿಯಾಗಿದ್ದಾರೆ ಮಕ್ಕಳೆಲ್ಲ ಅಂತಂದ್ಬಿಟ್ಟು. ಅಂದರೆ ಯಾವುದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನೇನೋ ಆರ್ಡ್ರ್ ಮಾಡಬೇಕು. ಅಷ್ಟರಲ್ಲಿ ಇಲ್ಲಿ ನೋಡೋಣ ಆದ್ಯನ ಪರ್ಸಲ್ಲಿ ಏನೇನು ಇಟ್ಕೊಂಡು ಬಂದಿದ್ದಾಳೆ, ಎಷ್ಟು ದುಡ್ಡಿದೆ ಅಂತಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಏನೂ ಇರಲಿಲ್ಲ ಅದರಲ್ಲಿ, ಬರೀ ಒಂದು ಖರ್ಚಿಪ್ ಮಾತ್ರ ಇತ್ತು. ಹಾಗಾಗಿ ಅವಳನ್ನು ಚಿಡಾಯಿಸ್ತಾ ಇದ್ವಿ. ಇದೇ ಬಿಲ್ಲನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಇದರಲ್ಲಿ ದುಡ್ಡಿಲ್ಲ ಅಂತಂದ್ಬಿಟ್ಟು ಚಿಡಾಯಿಸ್ತಾ ಇದ್ವಿ. ಅದಾದ ನಂತರ ಇಲ್ಲಿ ಸಾಮಾನ್ಯವಾಗಿ ಸ್ನ್ಯಾಕ್ಸ್ ಅಂದರೆ ಕಂಪಲ್ಸರಿ ನಾವು ಗೋಬಿ ಮಂಚೂರಿಯನ್ ಹೇಳ್ತೀವಿ, ಯಾವಾಗಲೂ ಕೂಡ ಅದನ್ನೇ ಹೇಳಿದ್ವಿ. ಹಾಗೆ ಚಿಂಟುಗೆ ಸ್ಪೆಷಲಾಗಿ ಫ್ರೆಂಚ್ ಫ್ರೈಸನ್ನು ಹೇಳಿದ್ವಿ. ಅದಾದ ನಂತರ ಊಟದಲ್ಲಿ ಹೇಳಬೇಕು ಅಂತಂದರೆ ಕಾಜು ಕಡಾಯಿ, ಹಾಗೆ ಪನ್ನೀರ್ ಬಟರ್ ಮಸಾಲ, ತಂದೂರಿ ರೋಟಿ, ಹಾಗೆ ಬಟರ್ ನಾನು. ಅದಾದ ನಂತರ ರೈಸ್ ಕೂಡ ಯಾರ್ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನೋಡಿಕೊಂಡು ಒಂದು ವೆಜ್ ಪಲಾವು, ಕರ್ಡ್ ರೈಸು, ಹಾಗೆ ಬಿರಿಯಾನಿ ಇದೆಲ್ಲವನ್ನು ಕೂಡ ಹೇಳಿದ್ವಿ. ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.